ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಕನ್ನಿಮೂಲ ಮಹಾಗಣಪತಿ ಭಗವಾನೇ ಶರಣಮಯ್ಯಪ್ಪ. வெற்றி வடிவேலந்தம்பியே ಶರಣಮಯ್ಯಪ್ಪ. ಹರಿಹರ ಸುತನೇ ಶರಣಮಯ್ಯಪ್ಪ. ಶರಣಘೋಷ ಪ್ರಿಯನೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಆ ಶರಣಘೋಷಕ್ಕಿರುವಂತಹ ಶಕ್ತಿ, ಅದರಲ್ಲಿ ಇಟ್ಟಿರುವಂತಹ ನಮ್ಮ ಭಕ್ತಿ ಆ ಭಗವಂತನಿಗೆ ಸಮರ್ಪಣೆ. ಅಂತಹ ಒಂದು ಶಕ್ತಿಯನ್ನು ಕರುಣಿಸಿದಂತಹ ಆ ಕಲಿಯುಗ ವರದನ ಪಾದಾರವಿಂದಗಳಿಗೆ ಶರಣು ಶರಣಾರ್ಥಿ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಏನು ಶಕ್ತಿ ಅಡಗಿದೆಯೋ ನಿನ್ನ ಹೆಸರಲ್ಲಿ ಅಂತೆ ನಾವು ಸಂಸ್ಕೃತವನ್ನು ಬಲ್ಲವರಲ್ಲ. ಮಂತ್ರಘೋಷಗಳನ್ನು ಉಚ್ಚರಿಸಲು ನಮ್ಮ ನಾಲಿಗೆ ಹೊರಡುವುದಿಲ್ಲ, ಯಾಕೆಂದರೆ ಅದರ ಅಭ್ಯಾಸ ನಮಗಿಲ್ಲ. ಆದರೆ ಆ ಸ್ವಚ್ಛ ಕನ್ನಡದಲ್ಲಿರಬಹುದು, ಯಾವುದೇ ಭಾಷೆಯಲ್ಲಿ ತಮಗೆ ಗೊತ್ತಿರುವಂತಹ ಆ ಶರಣು ಘೋಷದಿಂದ ಸಾಕು, ಆ ಭಗವಂತ ಎಲ್ಲಿದ್ದರೂ ನಿಮ್ಮ ಮುಂದೆ ಬರ್ತಾರೆ. ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಶಬರಿಮಲೆಯಲ್ಲಿ ಸ್ವಾಮಿ ಕುಳಿತಿರುವರು, ನೀ ಶರಣು ಕೂಗಿದ್ರೆ ಇಲ್ಲಿ ಓಡಿ ಬರುವರು. ನೀ ಶರಣು ಕೂಗಿದ್ರೆ ಸಾಕು, ನಿನ್ನಲ್ಲಿಗೆ ಯಾವ ರೂಪದಲ್ಲಿ ಬರ್ತಾರೋ ಆ ಭಗವಂತ ಗೊತ್ತಿಲ್ಲ. ಅಂತಹ ಅದ್ವಿತೀಯವಾದ ಶಕ್ತಿ ಆ ಶರಣ ಮಂತ್ರಕ್ಕಿದೆ, ಆ ನಾಮ ಜಪಕ್ಕಿದೆ, ಆ ಶರಣ ಘೋಷಕ್ಕಿದೆ. ಈ ವಿಚಾರಕ್ಕಾಗಿ ಒಂದು ಪ್ರಶ್ನೆಯನ್ನು ಸ್ವಾಮಿಗಳು ಕೇಳಿದ್ದಾರೆ. ಸ್ವಾಮಿ, ನಾವು ಮಾಲಾಧಾರಣೆಯನ್ನು ಮಾಡಿದ್ದೇವೆ, ಶರಣ ಘೋಷವನ್ನು ಕೂಗುವ ಸಮಯಗಳು ಯಾವುದು? ಬೆಳಿಗ್ಗೆ ಯಾವಾಗ ಕೂಗಬೇಕು, ಸಂಜೆ ಯಾವಾಗ ಕೂಗಬೇಕು ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ವಾಮಿ ಶರಣಂ. ಅನವರತವೂ ಪ್ರತಿದಿನವೂ ಕೂಡ ನಮ್ಮ ಮನದಲ್ಲಿ ಆ ಭಗವಂತನ ನಾಮಸ್ಮರಣೆಯನ್ನು ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಅಂತ ಉಚ್ಚರಿಸ್ತಾ ಇದ್ದರೆ ನಮ್ಮ ಮನಕ್ಕಾಗುವ ಆನಂದಕ್ಕೆ ಮಿತಿ ಇಲ್ಲ. ಅದೇ ರೀತಿ ಆ ಭಗವಂತನ ಶರಣಘೋಷವನ್ನು ಹೇಗೆ ಕೂಗಬೇಕು, ಯಾವಾಗ ಕೂಗಬೇಕು ಅನ್ನೋದಾದರೆ, ಆ ಒಂದು ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ನಾವು ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿಕೊಂಡು ಆ ಭಗವಂತನ ಮುಂದೆ ದೀಪ ಧೂಪಗಳನ್ನು ಹಚ್ಚಿ ಆ ಭಗವಂತನಿಗೆ ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಕಲಿಯುಗ ವರದನೇ ಶರಣಮಯ್ಯಪ್ಪ, ಅನಾಥ ರಕ್ಷಕನೇ ಶರಣಮಯ್ಯಪ್ಪ, ಆಪದ್ಬಾಂಧವನೇ ಶರಣಮಯ್ಯಪ್ಪ, ಅನ್ನದಾನ ಮಹಾಪ್ರಭುವೇ ಶರಣಮಯ್ಯಪ್ಪ, ಹೀಗೆ ಶರಣಘೋಷವನ್ನು ಸೂರ್ಯೋದಯಕ್ಕೂ ಮುನ್ನ ಹೇಳಬೇಕು. ಮತ್ತು ಸೂರ್ಯಾಸ್ತ ಮಾನವಾದ ನಂತರವೂ ಕೂಡ ನಾವು ನಮ್ಮ ಮಡಿಯನ್ನು ಮಾಡಿಕೊಂಡು, ಅಂದರೆ ಸ್ನಾನ ಸಂಧ್ಯಾದಿಗಳನ್ನು ಮಾಡಿಕೊಂಡು, ಮತ್ತೆ ಆ ಭಗವಂತನ ಫೋಟೋ ವಿಗ್ರಹ, ಚಿಕ್ಕದ ವಿಗ್ರಹ ಏನಿಟ್ಟಿರ್ತೀರ ನಿಮ್ಮ ಶಕ್ತಿ ಅನುಸಾರ ಅಲ್ಲಿಗೆ ಬಂದು ಆ ಭಗವಂತನ ನಮ್ಮ ಈ ಜೀವನದಲ್ಲಿ ಇಂದು ನಮ್ಮ ಒಂದು ದಿನವನ್ನು, ನಮ್ಮ ಕಾಯಕವನ್ನು ಮಾಡಿದ್ದೇವೆ, ಕಾಯಕದಲ್ಲಿ ನಮಗೆ ಅರಿವಿದ್ದೋ ಅರಿವಿಲ್ಲದೆಯೋ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ತಪ್ಪುಗಳಾಗಿದೆ, ಆ ತಪ್ಪುಗಳನ್ನೆಲ್ಲ ಮನ್ನಿಸಿ ಮುಂದೆ ಅದನ್ನು ಪುನರಾವರ್ತನೆ ಆಗದಂತೆ ಕರುಣಿಸು ಕಾಪಾಡು ತಂದೆ ಎಂದು ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಶರಣಘೋಷವನ್ನು ಕೂಗಬೇಕು. ಇಲ್ಲಿ ಬೆಳಿಗ್ಗೆ ಮತ್ತು ಸಂಜೆ, ಸೂರ್ಯಾಸ್ತ ಆದ ನಂತರ ಸಂಜೆ, ಸೂರ್ಯೋದಯಕ್ಕೂ ಮೊದಲು ಬೆಳಿಗ್ಗೆ, ಈ ಎರಡೂ ರೀತಿ ಶರಣಘೋಷವನ್ನು ಕೂಗಬೇಕು. ನಮ್ಮ ಮನದಲ್ಲಿ ನಾವು ಯಾವಾಗ ಬೇಕಾದರೂ ಆ ಭಗವಂತನನ್ನು ನಾಮಸ್ಮರಣೆಯನ್ನು ಮನದಲ್ಲಿ ಬೇರೊಬ್ಬರಿಗೆ ತೊಂದರೆ ಆಗದಂತೆ ನಾವು ಮನದಲ್ಲಿಯೇ ಆ ಶರಣಮಯ್ಯಪ್ಪ, ಶರಣಘೋಷ ಪ್ರಿಯನೇ, ಮಣಿಕಂಠ ಸ್ವಾಮಿಯೇ, ಅನ್ನದಾನ ಪ್ರಭುವೇ, ಹೇಗೆ ಬೇಕೋ ಹಾಗೆ ನಿಮ್ಮ ಒಂದು ಆ ಭಗವಂತನನ್ನು ಆರಾಧಿಸಬಹುದು. ಮತ್ತು ಕೆಲವರಿಗೆ ಈ ಒಂದು ಶರಣಘೋಷವನ್ನು ಸಂಜೆಯ ಸಮಯದಲ್ಲಿ, ಬೆಳಿಗ್ಗೆ ಎದ್ದು ಏನೋ ತಮ್ಮ ಕೆಲಸಕ್ಕೆ ಹೋಗೋಕೆ ಮೊದಲು ಬಂದುಬಿಡ್ತಾರೆ, ಸ್ವಾಮಿ ನನ್ನ ಕಾರ್ಖಾನೆ ಬಿಡೋದೆ 8 ಗಂಟೆಗೆ, ನೀವು ಸೂರ್ಯಾಸ್ತಮಾನ ಆದ ನಂತರವೇ ಮಾಡಿಬಿಡಿ ಅಂತ ಹೇಳ್ತಾ ಇದ್ದೀರಾ. 8 ಗಂಟೆ ಆಗುತ್ತೆ, 9 ಗಂಟೆ ಆಗುತ್ತೆ, 9:30 ಆಗೋಗುತ್ತೆ, ಒಮ್ಮೊಮ್ಮೆ 10 ಗಂಟೆ ಆಗೋಗುತ್ತೆ. ಸ್ವಾಮಿ ಏನು ಮಾಡೋದು ಸ್ವಾಮಿ, ನಾನು ಶರಣಘೋಷ ಕೂಗಲಿಕ್ಕೆ ಆಗೋದೇ ಇಲ್ಲ, ನಾನು ಬರದೆ ತಡರಾತ್ರಿ ಆಗುತ್ತೆ. ನೀವು ಎಷ್ಟೇ ಸಮಯಕ್ಕೆ ಬನ್ನಿ ಸ್ವಾಮಿ, ಆಗ ಸ್ನಾನವನ್ನು ಮಾಡಿ 2 ಕಡ್ಡಿಯನ್ನು ಹಚ್ಚಿ ದೀಪವನ್ನು ಹಚ್ಚಿ ಆ ಶರಣಘೋಷವನ್ನು ಆ ಸಮಯದಲ್ಲೂ ತಾವು ಕೂಗಬಹುದು. ಅದು ನಿಮ್ಮ ಕಾಯಕದ ನಿಮಿತ್ತ ಮಾತ್ರವಷ್ಟೇ. ತಮಗೆ ಕಾಯಕದ ಆ ಒಂದು ಕಾರ್ಯವ್ಯಾಪ್ತಿ ಬೇಗ ಮುಗಿದಿದ್ರೆ ಸೂರ್ಯಾಸ್ತಮಾನವಾದ ನಂತರ ಬಂದು ತಾವುಗಳು ಆ ಭಗವಂತನ ಶರಣಘೋಷವನ್ನು ಕೂಗಿ ಆ ಭಗವಂತನ ಒಂದು ನಾಮಸ್ಮರಣೆಯನ್ನು ಮಾಡಿ ಪೂಜೆಗಳಲ್ಲಿ ಎಲ್ಲಾದರೂ ಇದ್ದರೆ ಪೂಜೆಗಳಲ್ಲಿ, ಸಾಮೂಹಿಕ ಪೂಜೆಗಳಲ್ಲಿ ಪಾಲ್ಗೊಂಡು ಆ ಭಗವಂತನ ಭಜನಾಮೃತದಲ್ಲಿ ಪಾಲ್ಗೊಂಡು ಅಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಂಡು ಎಲ್ಲ ಭಜನೆ ಮಾಡ್ತಾರೆ. ಅವ್ರ ಹತ್ರ ಕೂತ್ಕೊಳ್ಳೋದಲ್ಲ ಸ್ವಾಮಿ, ಅವರು ಭಜನೆ ಕೋರಸ ಆಡ್ತಾ ಇರ್ತಾರೆ, ಕ್ಲಾಪ್ಸ್ ಹೊಡಿಬೇಕು. ಆ ಭಜನೆಯಲ್ಲಿ ತಾವು ತಲ್ಲೀನರಾದಾಗ ನಿಮ್ಮ ಮನಸ್ಸಿಗೆ ಆನಂದ. ಈ ಕ್ಲಾಪ್ಸ್ ಹೊಡೆಯೋದ್ರಿಂದ ಏನು ಬರೀ ಆ ಚಪ್ಪಾಳೆ ಸೌಂಡ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಸೈಂಟಿಫಿಕ್ ಆಗಿ ನಿಮ್ಮ ಆರೋಗ್ಯ ಕೂಡ ಉತ್ತಮ ಆಗುತ್ತೆ. 2 ಕೈಗಳನ್ನು ನೀವು ಉಜ್ಜಿಕೊಂಡು ಕಣ್ಣಿಗೆ ಬೆಳಿಗ್ಗೆ ಹೊತ್ತು ಇಟ್ಕೊಳ್ತೀರಾ, ಆ ಅಗ್ನಿ ಅಂತೀನಿ, ಆ ಒಂದು ಉಷ್ಣ ನಿಮ್ಮ ಕಣ್ಣಿಗೆ ತಲುಪಿದಾಗ ಎಂತಹ ಒಂದು ಶರೀರದಲ್ಲಿ ಎಂತಹ ಬದಲಾವಣೆ ಆಗುತ್ತೆ. ಆ ಡಾಕ್ಟರ್ಗಳು ಕೂಡ ಅದನ್ನೇ ಹೇಳ್ತಾರೆ, ನೀವು ಎದ್ದೊಳ್ಬೇಕಾದ್ರೆ ಕೂತ್ಕೊಂಡು ಸಾವರಸವಾಗಿ ಎದ್ದು ತಣ್ಣನಾಗಿ ಎದ್ದು ಬಿಡಬಾರ್ದು, ಎದ್ದು ನಿಧಾನಕ್ಕೆ
ಆ ಭಗವಂತನ ನಾಮಸ್ಮರಣೆ ಮಾಡುತ್ತಾ ತಾಯಿ ತಂದೆಗಳಿಗೆ ವಂದಿಸುತ್ತಾ ಆನಂತರ ನಿಮ್ಮ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿ ಸೂರ್ಯೋದಯದ ಮುನ್ನ ಆ ಒಂದು ಶರಣಘೋಷವನ್ನು ಕೂಗಿ ಪೂಜೆಯನ್ನು ಮುಗಿಸಿ ಮತ್ತೆ ತಮ್ಮ ನಿತ್ಯ ಕಾರ್ಯಕ್ರಮಗಳಿಗೆ ಅಂದರೆ ಕೆಲಸ ಕಾರ್ಯಗಳಿಗೆ ತೆರಳುತ್ತಾ ಅಲ್ಲೂ ಕೂಡ ಮನಸ್ಸಿನಲ್ಲಿ ಆರಾಧಿಸುತ್ತಾ ರಾತ್ರಿ ಸಂಜೆ ಆ ಸೂರ್ಯಾಸ್ತಮಾನವಾದ ನಂತರ ಬಂದು ಪೂಜೆಯನ್ನು ಮಾಡಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಆ ಭಗವಂತನಲ್ಲಿ ತಮ್ಮ ಕೋರಿಕೆಯನ್ನು ಸಲ್ಲಿಸಿ ಮಂಡಲ ಕಾಲದ ವ್ರತದ ಅನುದಿನವೂ ಕೂಡ ಈಗ ನಡೆಯಬೇಕು. ಆ ಮಂಡಲ ಕಾಲದ ಹೊರತುಪಡಿಸಿ ತಾವುಗಳು ಕೂಡ ಮನಸ್ಸಿನಲ್ಲಿಯೇ ತಮಗೆ ಅವಕಾಶವಿದ್ದರೆ ಮನೆಯಲ್ಲಿ ಒಂದು ಶರಣಘೋಷವನ್ನು ಪ್ರತಿದಿನವು ಮಾಲಾಧಾರಣೆಯನ್ನು ಮಾಡದೇ ಇದ್ದರೂ ಕೂಡ ಆ ಭಗವಂತನನ್ನು ನೆನೆಸಿದರೆ ನಿಮ್ಮ ಜೀವನ ಸಾರ್ಥಕ. ಅದು ಕಲಿಯುಗ ವರದನ ಆ ಒಂದು ಅತ್ಯದ್ಭುತವಾದ ವರ. ಆ ವರವನ್ನು ಕರುಣಿಸಿದಂತಹ ಸ್ವಾಮಿ ಅಯ್ಯಪ್ಪನಿಗೆ ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಕನ್ನಿಮೂಲ ಗಣಪತಿಯ ಬೇಡಿಕೊಂಡು ನಾವು ಕಾರ್ತಿಕ ಮೊದಲ ದಿನ ಮಾಲೆ ಧರಿಸಿದೋ. ಹಾಗಂತ ಕಾರ್ತಿಕ ಮೊದಲ ದಿನದಿಂದ ಮಾಲೆಯನ್ನು ಧರಿಸಿ ಆ ಒಂದು ಮಾಲೆಯನ್ನು ಧರಿಸಿದ ಅನುದಿನವೂ ಕೂಡ ಶರಣಘೋಷವನ್ನು ಕೂಗುತ್ತಾ ಮಾಲೆಯನ್ನು ವಿಸರ್ಜನೆ ಮಾಡಿದ ನಂತರವೂ ಶರಣಘೋಷವನ್ನು ಕೂಗುತ್ತಾ ಇದ್ದರೆ ನಿಮ್ಮ ಮನಸ್ಸಿಗೆ ಆನಂದ ಅಪಾರವಾಗಿರುತ್ತೆ ಅಂತ ತಿಳಿಸುತ್ತಾ ಇಂಥ ಕಿರಿಯವನ್ನು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಈ ಒಂದು ಶರಣಘೋಷದ ಆ ಒಂದು ವಿಚಾರದಲ್ಲಿ ಏನಾದರೂ ತಪ್ಪು ಒಪ್ಪುಗಳು ಕಂಡು ಬಂದರೆ ತಿದ್ದಿ ತೀಡಿ ಅಂತ ಸವಿನಯವಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ತಪ್ಪದೇ ಈ ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಕಾಮೆಂಟ್ ಮಾಡಿ, ಅತಿ ಹೆಚ್ಚಾಗಿ ಶೇರ್ ಮಾಡಿ. ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ವಿಡಿಯೋವನ್ನು ಅತಿ ಹೆಚ್ಚಾಗಿ ಶೇರ್ ಮಾಡಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಶರಣೆಂದು ಕರೆದವರಿಗೆ ಆ ಭಗವಂತನ ಅಭಯ ಹಸ್ತ ಸದಾ ಇರುತ್ತೆ. ಸ್ವಾಮಿಯೇ ಶರಣಮಯ್ಯಪ್ಪ.